ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಪ್ರೀತಿಯುಳ್ಳವರೇ, ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸ್ತೇನೆ. ಈ ಸಮಯಕ್ಕೆ ದೇವರ ವಾಕ್ಯದ ಧ್ಯಾನಕ್ಕೆ ಆರಿಸಿಕೊಂಡಿರುವಂತಹ ವೇದ ಭಾಗವು ಲೂಕನ ಸುವಾರ್ತೆ 13ನೇ ಅಧ್ಯಾಯ 10ರಿಂದ 17ನೇ ವಚನ. ಲೂಕನ ಸುವಾರ್ತೆ 13ನೇ ಅಧ್ಯಾಯ 10ರಿಂದ 17ನೇ ವಚನ. ಸ್ವಸ್ಥತೆ ಕೊಡುವ ಯೇಸು, ಸ್ವಸ್ಥತೆ ಕೊಡುವ ಯೇಸು ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಈ ದಿನದ ವಾಕ್ಯದ ಧ್ಯಾನವನ್ನು ನಾವು ಮಾಡುವ. ನಮ್ಮ ಬದುಕಿಗೆ ಸ್ವಸ್ಥತೆ, ಸೌಖ್ಯ, ಆರೋಗ್ಯ ಎನ್ನುವಂಥದ್ದು ದೇವರಿಂದ ಹೊರತು ಮತ್ತಾರಿಂದಲೂ ನಮಗೆ ಸಿಕ್ಕುವುದು ಅಸಾಧ್ಯ. ದೇವರೇ ನಮಗೆ ಅನುಗ್ರಹಿಸುವಂತಹ ಈ ಕಾರ್ಯವು ನಾವು ಹೊಂದತಕ್ಕಂತಹ ಸ್ವಸ್ಥತೆಯಾಗಿದೆ, ಆರೋಗ್ಯವಾಗಿದೆ, ಸೌಖ್ಯವಾಗಿದೆ ಮತ್ತು ಸುಕ್ಷೇಮ ಸೌಭಾಗ್ಯದ ಜೀವಿತವೂ ಆಗಿದೆ. ಹಾಗಾದರೆ ನಮಗೆ ಪ್ರಶ್ನೆ ಮೂಡಬಹುದು, ವೈದ್ಯರು, ವೈದ್ಯಕೀಯ ಚಿಕಿತ್ಸೆ, ಔಷಧ ಮದ್ದುಗಳು ಇವೆಲ್ಲವುಗಳು ನಮಗೆ ಸಹಾಯಕ್ಕೆ ಬರುವುದಿಲ್ಲವೇ ಎಂಬುದಾಗಿ. ಇವರೆಲ್ಲರೂ ಸಹ ದೇವರ ಸಾಧನಗಳು. ದೇವರು ನಮಗೆ ಅನುಗ್ರಹಿಸಿರುವಂಥ ಸ್ವಸ್ಥತೆಗೆ ಬೇಕಾದಂತಹ ವರಗಳು, ತಲಾಂತುಗಳು, ಕೌಶಲ್ಯಗಳು ಮತ್ತು ಸೌಖ್ಯಕ್ಕೆ, ಸ್ವಸ್ಥತೆಗೆ ಹಾಗೂ ಆರೋಗ್ಯಕ್ಕೆ ಬೇಕಾದಂತಹ ಎಲ್ಲ ಒಳ್ಳೆಯ ಅಂಶಗಳು ನಮಗೆ ದೇವರೇ ಒದಗಿಸಿರುವಂತಹ ಸಂಗತಿಗಳಾಗಿವೆ. ಈ ನಿಟ್ಟಿನಲ್ಲಿ ಇವುಗಳನ್ನು ಸಹ ನಾವು ತೊರೆದು ಬಿಡಬಾರದು. ಇವುಗಳ ಮೇಲೆಯೂ ಸಹ ನಂಬಿಕೆ ಇಲ್ಲದಂತಹ ಜೀವಿತ ಇರಬಾರದು. ಆದರೆ ಮೊದಲು ನಾವು ಆಶ್ರಯಿಸತಕ್ಕದ್ದು, ಆಧಾರ ಮಾಡಿಕೊಳ್ಳತಕ್ಕದ್ದು ದೇವರನ್ನು ಮಾತ್ರವೇ. ದೇವರನ್ನು ಬಿಟ್ಟು ವೈದ್ಯಕೀಯ ಚಿಕಿತ್ಸೆಗಳು, ಔಷಧ ಮದ್ದುಗಳನ್ನು ಆಧಾರ ಮಾಡಿಕೊಳ್ಳಬಾರದು. ಮೊದಲು ದೇವರನ್ನು ಆಶ್ರಯಿಸಿಕೊಂಡು, ಆಧಾರ ಮಾಡಿಕೊಂಡು ದೇವರ ಮೊರೆ ಹೋಗುವಾಗ ಯಾವ ಮಾರ್ಗದಲ್ಲಿ ನಮಗೆ ಸೂಕ್ತವಾದಂತಹ ಚಿಕಿತ್ಸೆಯು, ಸೌಖ್ಯವು, ಸ್ವಸ್ಥತೆಯು ಮತ್ತು ಆರೋಗ್ಯವು ದೇವರು ದಯಪಾಲಿಸ್ತಾನೆ ಎಂಬುದಾಗಿ ನಮಗೆ ತಿಳಿದು ಬರ್ತದೆ. ಈ ನಿಟ್ಟಿನಲ್ಲಿ ಈ ದಿನದ ವಾಕ್ಯ ಭಾಗವನ್ನು ಗಮನಿಸುವಾಗ ಆ ವಾಕ್ಯ ಭಾಗದಲ್ಲಿ ನಾವು ಒಬ್ಬ ಸ್ತ್ರೀಯನ್ನು ಕಾಣ್ತೇವೆ. ಸ್ತ್ರೀಯು ಆಕೆ ಎಷ್ಟು ವರ್ಷಗಳಿಂದ ಮೈಯಲ್ಲಿ ರೋಗವಿದ್ದವಳು ಎಂಬುದಾಗಿ ಗಮನಿಸುವುದಾದರೆ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯಾಗಿದ್ದಳು ಎಂಬುದಾಗಿ 11ನೇ ವಚನದಲ್ಲಿ ಬರೆಯಲ್ಪಡುತ್ತದೆ. ಒಂದಾನೊಂದು ಸಬ್ಬತ್ ದಿನದಲ್ಲಿ ಯೇಸು ಸ್ವಾಮಿ ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇರುವಂಥ ಸಂದರ್ಭದಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದಂತಹ ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ದುದನ್ನು ಆಕೆ ನಡುಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು ಎಂಬುದನ್ನು ದೇವರ ವಾಕ್ಯ ಭಾಗದಲ್ಲಿ ನಾವು ಓದಿ ಅರ್ಥ ಮಾಡಿಕೊಳ್ಳಬಹುದು. ಆಕೆಯ ಪರಿಸ್ಥಿತಿಯನ್ನು ಗಮನಿಸುವಾಗ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯಾಗಿದ್ದಳು. ನಡುಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಂತಹ ಪರಿಸ್ಥಿತಿ, ಇಂತಹ ಸ್ಥಿತಿಗತಿಯುಳ್ಳಂತಹ ಆ ಸ್ತ್ರೀಯು ಎಷ್ಟರ ಮಟ್ಟಿಗೆ ತನ್ನ ಜೀವನದಲ್ಲಿ ನೋವನ್ನು, ಕಷ್ಟವನ್ನು, ಹಿಂಸೆಯನ್ನು, ಜಿಗುಪ್ಸೆಯನ್ನು, ಈ ಜೀವನವೇ ಸಾಕು ಎಂಬುದಾಗಿ ಅಷ್ಟು ಬೇಸತ್ತು ಹೋಗುವಂತಹ ಪರಿಸ್ಥಿತಿಗೆ ಒಳಗಾಗಿದ್ದಳು ಎಂಬುದಾಗಿ ನಾವು ಊಹೆ ಮಾಡಿಕೊಳ್ಳುವ ಪ್ರೇರೆ. ಯಾಕಂದರೆ ನಮಗೆ ಇಂದಿನ ದಿನಮಾನಗಳಲ್ಲಿ ಅಥವಾ ನಮ್ಮ ಬದುಕಿನಲ್ಲಿ ಸ್ವಲ್ಪ ಕಷ್ಟಗಳು, ಸಮಸ್ಯೆಗಳು ನಮಗೆ ಸಹಿಸಲಾರದಷ್ಟು ಬರುವಾಗ ಇಂತಹ ಪರಿಸ್ಥಿತಿ, ಇಂತಹ ಜೀವಿತ, ಇಂತಹ ಬದುಕು ನಮಗೆ ಬೇಡ ಎಂಬುದಾಗಿ ಅನ್ನಿಸ್ತದೆ. ಹಾಗಾಗಿ ಈ ಸ್ತ್ರೀಯು 18 ವರ್ಷಗಳಿಂದ ದೆವ್ವ ಬಡಿದಿದ್ದು, ಮೈಯಲ್ಲಿ ರೋಗವಿದ್ದು, ನಡುಬೊಗ್ಗಿ ಹೋಗಿರುವಂತಹ ಇಂತಹ ಹೀನ ಸ್ಥಿತಿಯಲ್ಲಿ, ಇಂತಹ ಬಹಳ ಕುಗ್ಗಿ ಹೋಗಿ ಬಹಳಷ್ಟು ಕಷ್ಟದಲ್ಲಿ, ಬಹಳಷ್ಟು ನೋವಿನಲ್ಲಿ ಇದ್ದಂತಹ ಪರಿಸ್ಥಿತಿ ಇದ್ದ ಆ ಸ್ತ್ರೀಯನ್ನು ಯಾರೂ ಸಹ ಯಾವ ರೀತಿಯಲ್ಲಿಯೂ ಆರೈಕೆ ಕೊಡಲಿಲ್ಲವೇ ಅಥವಾ ಯಾವ ರೀತಿಯಲ್ಲೂ ಆಕೆಯನ್ನು ಪೋಷಿಸಲಿಲ್ಲವೇ? ಇಲ್ಲವೇ ಆಕೆಗೆ ಬೇಕಾದಂತಹ ವೈದ್ಯಕೀಯ ಚಿಕಿತ್ಸೆಯನ್ನು, ದೇವರಿಂದ ಹೊಂದತಕ್ಕಂಥ ಮುಖ್ಯವಾದ ಸಹಾಯವನ್ನು ಕೊಡಲು ವಿಫಲರಾಗಿದ್ದಾರೆಯೇ ಎಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಳ್ಳುವ ಪ್ರೇರೆ. ಯಾಕಂದರೆ 18 ವರ್ಷಗಳಿಂದ
ಯಾವ ಥರನಾದಂಥ ಸ್ವಸ್ಥತೆಗಾಗಿ ಪ್ರಯತ್ನ ಕೊಡದೇ ಇರುವಂತಹ ಪರಿಸ್ಥಿತಿ ಅಲ್ಲೇನಾದರೂ ಇತ್ತೇನೋ ಎಂಬುದಾಗಿ ನಾವು ಭಾವಿಸಬೇಕಾಗ್ತದೆ. ಅದಕ್ಕೆ ಮುಂದಿನ ವಚನಗಳನ್ನು ನಾವು ಗಮನಿಸುವಾಗ, ಯೇಸು ಆ ಸ್ತ್ರೀಯನ್ನು ಕಂಡಾಗ ಆಕೆಯನ್ನು ಮೊದಲು ನೋಡ್ತಾನೆ. ಅಂದರೆ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವಿದ್ದಂಥ, ನಡುಬೊಗ್ಗಿ ಹೋದಂಥ ಆ ಸ್ತ್ರೀಯನ್ನು ಸಭಾಮಂದಿರಕ್ಕೆ ಉಪದೇಶ ಮಾಡಲು ಹೋದಾಗ ನೋಡ್ತಾನೆ. ನೋಡುವಂಥ ಮನಸ್ಸು ಯೇಸುಸ್ವಾಮಿಗೆ ಉಂಟಾಗ್ತದೆ. ನೋಡುವಂಥ ಮನಸ್ಸು ಅಂದರೆ ಅಂತಹ ಹೀನ ಸ್ಥಿತಿಯಲ್ಲಿ, ಅಂತಹ ಕೆಟ್ಟ ಸ್ಥಿತಿಯಲ್ಲಿ, ಅಂತಹ ನೋವಿನ, ಕಣ್ಣೀರಿನ, ಯಾತನೆಯ, ಜಿಗುಪ್ಸೆಯ ಸ್ಥಿತಿಯಲ್ಲಿರುವವರನ್ನು ನೋಡುವಂಥ ಮನಸ್ಸು ಯೇಸುಸ್ವಾಮಿಗೆ ಇತ್ತು ಎಂಬುದನ್ನು ಇಲ್ಲಿ ತೋರಿಸಿಕೊಡ್ತದೆ. ಉಪದೇಶ ಮಾಡುವುದಕ್ಕೆ ಹೋದಂತಹ, ಉಪದೇಶ ಮಾಡುತ್ತಾ ಇದ್ದಂತಹ ಸಂದರ್ಭದಲ್ಲಿ ಯೇಸುಸ್ವಾಮಿ ದೇವರನ್ನು ಆರಾಧಿಸುವುದಕ್ಕೆ, ದೇವರ ಪ್ರವಚನವನ್ನು ಕೊಡುವುದಕ್ಕೆ, ಉಪದೇಶ ಮಾಡುವುದಕ್ಕೆ, ಬೋಧನೆ ಮಾಡಿದ್ದಕ್ಕೆ ಹೋದಾಗ ಇಲ್ಲಿ ಯೇಸುಸ್ವಾಮಿ ಈ ಸ್ತ್ರೀಯನ್ನು ಸಹ ನೋಡುವಂಥ ಮನಸ್ಸು ಆತನಿಗೆ ಬರ್ತದೆ. ನೋಡಿದ ಮೇಲೆ ಹತ್ತಿರಕ್ಕೆ ಆಕೆಯನ್ನು ಕರೀತಾನೆ. ನೋಡುವಂಥದ್ದು ಮಾತ್ರವೇ ಅಲ್ಲ, ಯೇಸುಸ್ವಾಮಿಗೆ ನೋಡುವ ಮನಸ್ಸು ಮಾತ್ರವೇ ಇರಲಿಲ್ಲ, ನೋಡಿದ ಕೂಡಲೇ ಆಕೆಯ ಪರಿಸ್ಥಿತಿಯನ್ನು ಕಂಡು ಹತ್ತಿರಕ್ಕೆ ಕರೆಕೊಳ್ಳುವಂತಹ, ಹತ್ತಿರಕ್ಕೆ ಸೆಳೆಕೊಳ್ಳುವಂತಹ, ಸ್ವೀಕರಿಸುವ ಮನೋಭಾವ, ಅದು ಸ್ವೀಕರಿಸುವಂತಹ ಮನೋಭಾವನೆ ಯೇಸುಸ್ವಾಮಿಗೆ ಉಂಟಾಗ್ತದೆ. ನೋಡುವಂಥ ಮನಸ್ಸು ಒಂದೆಡೆ ಇದ್ದರೆ, ಸ್ವೀಕರಿಸುವಂಥ ಮನಸ್ಸು ಸಹ ಅದರೊಟ್ಟಿಗೆ ಬರುವಂಥದ್ದಾಗಿದೆ ಯೇಸುಸ್ವಾಮಿಗೆ. ಹಾಗಾಗಿ ಯೇಸುಸ್ವಾಮಿ ಆ ಸ್ತ್ರೀಯನ್ನು ನೋಡ್ತಾನೆ. ನೋಡಿ ಹತ್ತಿರಕ್ಕೆ ಕರೆದು ಆಕೆಯನ್ನು ಮಾತನಾಡಿಸುವಾಗ ಮೊದಲ ಪದ ಬಂದದ್ದು ಏನೆಂದರೆ ಅಮ್ಮ ಎಂಬುದಾಗಿ ಕರೀತಾನೆ. ಹಾಗಾದರೆ ಎಷ್ಟು ಚಂದವಾದಂಥ ರೀತಿಯಲ್ಲಿ ಆ ಸ್ತ್ರೀಯನ್ನು ಯೇಸುಸ್ವಾಮಿ ಅಮ್ಮ ಎಂಬುದಾಗಿ ಸಂಬೋಧಿಸ್ತಾನೆ ಎಂಬುದಾಗಿ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಕೆಲವೊಮ್ಮೆ ಏನಮ್ಮ, ಹೋಗಮ್ಮ ಎಂಬುದಾಗಿ ನಾವು ಅಷ್ಟು ಪ್ರೀತಿಯಿಂದ, ಮರ್ಯಾದೆಯಿಂದ ನಾವು ಮಾತನಾಡಿಸುವಂಥದ್ದು ಅದು ಒಳ್ಳೆಯ ಸಂಸ್ಕೃತಿ ಇರುವಂಥವರಿಗೆ ಇರುವ ಗುಣ, ಸ್ವಭಾವ ಅದು. ಹಾಗಾಗಿ ಯೇಸುಸ್ವಾಮಿ ಆ ತಾಯಿಯನ್ನು ಅಥವಾ ಆ ಸ್ತ್ರೀಯನ್ನು ನೋಡುವಾಗ, ಆ ಮಹಿಳೆಯನ್ನು ನೋಡುವಾಗ ಇಲ್ಲಿ ಬಾ, ಅಲ್ಲಿ ಬಾ ಎಂಬುದಾಗಿ ಕರೆಯದೆ, ಈ ಕಡೆ ಬನ್ನಿ, ಆ ಕಡೆ ಬನ್ನಿ ಎಂಬುದಾಗಿ ಹೇಳದೆ ಅಮ್ಮ ಎಂಬುದಾಗಿ ಮೊದಲು ಸಂಬೋಧಿಸ್ತಾನೆ. ನಿನಗೆ ರೋಗ ಬಿಡುಗಡೆ ಆಯಿತು ಎಂಬುದಾಗಿ ಆಕೆಯ ಮೇಲೆ ತನ್ನ ಕೈಗಳನ್ನು ಇಡ್ತಾನೆ. ಇಟ್ಟ ಕೂಡಲೇ ಆಕೆ ನೆಟ್ಟಗಾಗ್ತಾಳೆ, ದೇವರನ್ನು ಕೊಂಡಾಡ್ತಾಳೆ ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಹಾಗಾದರೆ ಯೇಸುಸ್ವಾಮಿಗೆ ಆ ಸ್ತ್ರೀಯನ್ನು ನೋಡಿದಾಗ ಅಮ್ಮ ಎಂಬುದಾಗಿ ಕರೆಯಬೇಕು ಎನ್ನುವಂತಹ ಮನಸ್ಸು, ಹತ್ತಿರಕ್ಕೆ ಕರೆಕೊಳ್ಳಬೇಕೆನ್ನುವಂಥ ಮನೋಭಾವ, ಆತನ ಮನಸ್ಸು ಅಮ್ಮ ಎಂಬುದಾಗಿ ಕರೆಯಲ್ಪಡುವಂತೆ ಯಾವಾಗ ಆತನು, ಯೇಸುಸ್ವಾಮಿಯು ಅಮ್ಮ ಎಂಬುದಾಗಿ ಕರೆಯಲ್ಪಟ್ಟನೋ, ಬಹುಶಃ ಆ ಸ್ತ್ರೀಗೆ ಒಂದು ಒಳ್ಳೆಯ ಧೈರ್ಯ ಕೊಡುವಂತಹ, ಆದರಣೆ ನೀಡುವಂತಹ, ವಿಶೇಷ ಶಕ್ತಿ ಚೈತನ್ಯ ಕೊಡುವಂತಹ ಸ್ಥಿತಿಗತಿ ಉಂಟಾಗಿರುತ್ತದೆ ಪ್ರಿಯರೇ. ನಿನಗೆ ರೋಗ ಬಿಡುಗಡೆ ಆಯಿತು ಎಂಬುದಾಗಿ ಹೇಳಿ ಕೇವಲ ಈ ಮಾತನ್ನು ಹೇಳದೆ, ಮಾತಿನಲ್ಲಿಯೇ ಮುಗಿಸದೆ ಆಕೆಯ ಮೇಲೆ ತನ್ನ ಕೈಗಳನ್ನು ಇಡುವಂಥದ್ದು, ಇಲ್ಲಿಯೂ ಸಹ ಇದನ್ನು ಗಮನಿಸುವಂತಹ ಸಂಗತಿ. ಇದು ಬಹಳ ಮುಖ್ಯವಾದದ್ದು. ಮಾತಿನ ಮೂಲಕವಾಗಿ ಮಾತ್ರವಲ್ಲದೆ ಕೃತ್ಯದ ಮೂಲಕ ತನ್ನ 2 ಕೈಗಳನ್ನು ಚಾಚಿ ಬಹುಶಃ ಯೇಸುಸ್ವಾಮಿ ಆಕೆಯನ್ನು ಮುಟ್ಟಿ ನೆಟ್ಟಗಾಗುವಂತೆ ಮಾಡಿದ್ದಿರಬಹುದು ಎಂಬುದಾಗಿ ನಾವಿಲ್ಲಿ ಹೇಳ್ತೇವೆ. ತನ್ನ ಕೈಗಳನ್ನಿಟ್ಟು, 2 ಕೈಗಳನ್ನಿಟ್ಟು ಮುಟ್ಟಿ ಗುಣಪಡಿಸುವಂತಹ, ನೆಟ್ಟಗಿಲ್ಲದವಳನ್ನು ನೆಟ್ಟಗೆ ಮಾಡುವಂತಹ, ನಡುಬೊಗ್ಗಿ ಹೋದಂಥವಳನ್ನು ನಡುಬೊಗ್ಗಿರುವಂತಹ ಸಂಗತಿಯನ್ನು ಬಿಡುಗಡೆ ಕೊಟ್ಟು ಗುಣ ಮಾಡುವಂತಹ, ಸ್ವಸ್ಥ ಕೊಡುವಂತಹ ಯೇಸುಸ್ವಾಮಿಯಲ್ಲಿದ್ದಾನೆ. ದೆವ್ವ ಬಡಿದಿದ್ದಂತಹ ಆ ಸ್ತ್ರೀಗೆ ಮೈಯಲ್ಲಿರುವಂಥ ಎಲ್ಲ ರೋಗವನ್ನು ಗುಣ ಮಾಡಿದಂತಹ ಯೇಸುಸ್ವಾಮಿಯನ್ನು ನಾವಿಲ್ಲಿ ಕಾಣ್ತೇವೆ ಪ್ರೇರೆ. ಹಾಗಾಗಿ ಯೇಸುಸ್ವಾಮಿಯ ತನ್ನ ಈ ಕಾರ್ಯದ ನಿಮಿತ್ತವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದೇನೆಂದರೆ, ಇಂತಹ ಪರಿಸ್ಥಿತಿಯಲ್ಲಿರುವಂಥ ಸ್ತ್ರೀಯರಾಗಲಿ ಯಾರೇ ಆಗಲಿ, ಇಲ್ಲಿ ಈ ವಾಕ್ಯ ಪರಿಚ್ಛೇದದಲ್ಲಿರುವಂಥ ಈ ಸ್ತ್ರೀಯನ್ನು ನೋಡುವಂಥದ್ದು ಮಾತ್ರವೇ ಅಲ್ಲ, ನೋಡಿದ ಕೂಡಲೇ ಆಕೆಯನ್ನು ಹತ್ತಿರಕ್ಕೆ ಕರೆಕೊಳ್ಳಬೇಕೆನ್ನುವಂತಹ ಮನಸ್ಸು, ಹತ್ತಿರಕ್ಕೆ ಕರೆಕೊಳ್ಳುವಂಥದ್ದು, ಸ್ವೀಕರಿಸುವಂತಹ ಮನೋಭಾವ, ಅಮ್ಮ ಎಂಬುದಾಗಿ ಕೂಗುವಂಥದ್ದು, ಅಮ್ಮ ಎಂಬುದಾಗಿ ಕರೆಯುವಂಥದ್ದು, ಅಮ್ಮ ಎಂಬುದಾಗಿ ಸಂಬೋಧಿಸುವಂಥದ್ದು ಸ್ತ್ರೀಗೆ ಕೊಡುವಂಥ ಗೌರವ, ಮರ್ಯಾದೆ. ನಿನಗೆ ರೋಗ ಬಿಡುಗಡೆ ಆಯಿತು ಎಂಬುದಾಗಿ ಕೇವಲ ಮಾತಿನಿಂದ ಹೇಳಿದ್ದಲ್ಲ, ಕೃತ್ಯದ ಮೂಲಕವಾಗಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟು ನೆಟ್ಟಗೆ ಮಾಡಿದ್ದು, ಗುಣ ಮಾಡಿದ್ದು, ಬಿಡುಗಡೆ ಕೊಟ್ಟದ್ದು
ಎಲ್ಲ ಥರನಾದಂತಹ ಶ್ರೇಷ್ಠ ಕಾರ್ಯವನ್ನು ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಎರಡು ರೀತಿಯಲ್ಲಿಯೂ ಸಹ ಯೇಸು ಸ್ವಾಮಿ ಈ ಸ್ತ್ರೀಗೆ ಸ್ವಸ್ಥತೆಯನ್ನು ಕೊಡುವಾತನಾಗಿದ್ದಾನೆ ಎಂಬುದಾಗಿ ಈ ವಾಕ್ಯ ಪರಿಚಯದ ಮೂಲಕವಾಗಿ ನಾವು ತಿಳ್ಕೊಳ್ಳಬಹುದು. ಪ್ರೀತಿಯುಳ್ಳ ಆತ್ಮೀಯರೇ, ನಾವು ಈ ವಾಕ್ಯ ಪರಿಚಯದಿಂದ ಕಲಿಯತಕ್ಕಂಥದ್ದು ಬಹಳಷ್ಟಿದೆ. ಯಾಕೆಂದರೆ ನಾವು ಅನೇಕ ವಿಷಯಗಳಲ್ಲಿ ಇಂತಹ ಸ್ತ್ರೀಯನ್ನಾಗಲಿ, ಇಂತಹ ಸ್ಥಿತಿಗತಿಗಳಲ್ಲಿರುವಂತಹ ಪುರುಷನನ್ನಾಗಲಿ, ಇಂತಹ ಸ್ಥಿತಿಗತಿಗಳಲ್ಲಿ, ಇಂತಹ ಬಾಳ್ವೆಯಲ್ಲಿ, ಇಂತಹ ಜೀವನವನ್ನು ನಡೆಸುತ್ತಿರತಕ್ಕಂತಹ ನಮ್ಮ ಕುಟುಂಬದಲ್ಲಿಯೇ ಯಾವುದೇ ಸದಸ್ಯರಿದ್ದರೆ, ನಮ್ಮ ನೆರೆಯವರಲ್ಲಿದ್ದರೆ, ನಮ್ಮ ಸಹೋದ್ಯೋಗಿಗಳಲ್ಲಿದ್ದರೆ, ಅಥವಾ ನಮಗೆ ಪರಿಚಯಸ್ಥರಲ್ಲಿದ್ದರೆ, ನಮ್ಮ ಸ್ನೇಹಿತರಲ್ಲಿದ್ದರೆ, ನಮ್ಮ ಸಭಿಕರಲ್ಲಿದ್ದರೆ, ನನ್ನ ನಿಮ್ಮ ಮನೋಭಾವನೆ ಹೇಗಿದ್ದಿರಬಹುದು, ನನ್ನ ನಿಮ್ಮ ಕೃತ್ಯಗಳು, ಸ್ವಭಾವಗಳು, ವ್ಯಕ್ತಿತ್ವಗಳು ಇಂಥವರ ಕಡೆಗೆ ಹೇಗಿರುತ್ತದೆ ಎಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು ಈಗ. ಯಾಕಂದರೆ ಯೇಸುಸ್ವಾಮಿಯ ಈ ಕೃತ್ಯವು, ಯೇಸುಸ್ವಾಮಿಯ ಈ ಕಾರ್ಯವು, ಯೇಸುಸ್ವಾಮಿ ಕೊಟ್ಟಂಥ ಈ ಸ್ವಸ್ಥತೆಯ ಗುಣಗಳು ನನ್ನಲ್ಲಿ, ನಿಮ್ಮಲ್ಲಿ, ನಮ್ಮೆಲ್ಲರಲ್ಲಿ ಮೂಡಿಬರಬೇಕು. ಇಂಥದ್ದು ನಮ್ಮ ಜೀವಿತದಲ್ಲಿ ನೆರವೇರಬೇಕಾಗಿದೆ. ಮೊದಲು ನಾವು ನಮ್ಮ ಬದುಕಿನಲ್ಲಿ, ನಮ್ಮ ಸುತ್ತಮುತ್ತಲಿನ ನಾವು ವಾಸ ಮಾಡುವಂತಹ, ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಇಂತಹ ಪರಿಸ್ಥಿತಿಗಳಿಂದ ನೋವನ್ನು, ಕಷ್ಟವನ್ನು, ಯಾತನೆಯನ್ನು, ಜಿಗುಪ್ಸೆಯನ್ನು ಪಡೆಯುತ್ತಿರತಕ್ಕಂಥ ಯಾವುದೇ ಸ್ತ್ರೀ ಪುರುಷರಾಗಲಿ, ಯಾವುದೇ ಧರ್ಮ ಜಾತಿಗೆ ಸೇರಿದವರಾಗಿರಲಿ, ಅಂಥವ್ರನ್ನ ಗುರುತಿಸಬೇಕು. ಮೊದಲು ಅಂಥವ್ರನ್ನ ಗುರುತಿಸಿದ ನಂತರ ಯೇಸುಸ್ವಾಮಿ ಅಂತಹ ವ್ಯಕ್ತಿಗಳ ಕಡೆಗೆ ನೋಡುವಂಥ ಮನಸ್ಸನ್ನು ಹೇಗೆ ಮೊದಲು ಮಾಡ್ತಾನೋ ಅದನ್ನು ನಾವು ಮಾಡಬೇಕಾಗಿದೆ. ನಾವು ನೋಡಬೇಕು, ಅಂಥವರ ಕಡೆಗೆ ನೋಡಿ ಅಂಥವ್ರನ್ನ ಗುರುತಿಸುವಂಥದ್ದು, ಅಂಥವರ ಕಡೆಗೆ ನಾವು ನೋಡುವಂಥದ್ದು ನಮ್ಮ ಮನಸ್ಸಾಗಿರಬೇಕು. ನಮ್ಮ ಮನಸ್ಸು ಯಾವಾಗಲೂ ಕೇವಲ ಆಕರ್ಷಣೀಯವಾದಂತಹ, ಮನೋರಂಜನೀಯವಾದಂತಹ, ರಮಣೀಯವಾದಂಥ, ಸೌಂದರ್ಯ ಕಾಂತಿಯುತವಾದಂತಹ ಸಂಗತಿಗಳ ಕಡೆಗೆ ಮಾತ್ರ ನೋಡುವಂಥದ್ದು, ಆಕರ್ಷಣೆಗೆ ಒಳಗಾಗುವಂಥದ್ದು, ಅಂಥವರ ಕಡೆಗೆ ಮಾತ್ರ ಗಮನ ಕೊಡುವಂಥದ್ದಲ್ಲ. ಇಷ್ಟು ಮಾತ್ರವಲ್ಲದೆ, ನಮಗೆ ಯಾರು ಇಷ್ಟವೋ, ನಮಗೆ ಯಾರು ಪ್ರಿಯರೋ, ನಮಗೆ ಯಾರು ಅಗತ್ಯವೋ, ನಮ್ಮನ್ನು ಯಾರು ಪ್ರೀತಿ ಮಾಡ್ತಾರೋ, ನಮ್ಮನ್ನು ಯಾರು ಆಧರಿಸ್ತಾರೋ, ನಮಗೆ ಯಾರು ಸಹಾಯ ಮಾಡುತ್ತಾರೋ ಅಂಥವರಿಗೆ ಮಾತ್ರ ನಾವು ಸಹಾಯ, ಆದರಣೆ, ಪ್ರೀತಿ ಇಂಥವುಗಳನ್ನು ಮಾಡುವಂಥದ್ದಲ್ಲ. ಬದಲಾಗಿ ಉಪದೇಶ ಮಾಡುವುದಕ್ಕೆ ಬಂದಂತಹ ಯೇಸುಸ್ವಾಮಿ ಅಲ್ಲಿ ಅಂತಹ ಪರಿಸ್ಥಿತಿಗೆ ಒಳಪಟ್ಟಂಥ, ದೆವ್ವ ಬಡಿದು 18 ವರ್ಷಗಳಿಂದ ಮೈಯಲ್ಲಿ ರೋಗವುಳ್ಳ ನಡುಬುಗ್ಗಿ ಹೋದಂತಹ ಆ ಸ್ತ್ರೀಯನ್ನು ಹೇಗೆ ನೋಡಿದನೋ ಅಂಥವರ ಕಡೆಗೆ ನೋಡುವ ಮನಸ್ಸು, ನೋಡುವ ಮನೋಭಾವ ನಮಗೆ ಬರಬೇಕು. ಅಂಥವರನ್ನು ನಾವು ನಮ್ಮವರು ಎಂಬುದಾಗಿ ಸ್ವೀಕರಿಸಬೇಕು. ಅಂಥವರಿಗೆ ಕೊಡತಕ್ಕಂಥ ಶುಶ್ರೂಷೆ, ಅಂಥವರಿಗೆ ಕೊಡತಕ್ಕಂಥ ಆದರಣೆ, ಆರೈಕೆ, ಚಿಕಿತ್ಸೆ, ಇನ್ನಿತರ ಅವರ ಅವಶ್ಯಕತೆಗಳನ್ನು ಪೂರೈಸುವ, ಅವರ ಅಗತ್ಯತೆಗಳನ್ನು ಸ್ಪಂದಿಸುವ, ಅವರ ಅನಾನುಕೂಲತೆಯಲ್ಲಿ ಅನುಕೂಲತೆಯನ್ನು, ಸೌಕರ್ಯವಿಲ್ಲದಂಥ ಸಂಗತಿಗಳಲ್ಲಿ ಸೌಕರ್ಯವನ್ನು ಕೊಡಲು ನಾವು ಅವರನ್ನು ನಮ್ಮವರು ಎಂಬುದಾಗಿ ಸ್ವೀಕರಿಸುವಂತಹ ಮನಸ್ಸು, ಆ ಧ್ಯೇಯ ನಮಗೆ ಇರಬೇಕು ಎಂಬುದಾಗಿ ಯೇಸುಸ್ವಾಮಿ ಕಲಿಸ್ತಾನೆ. ಪುರುಷರಾಗಲಿ ಸ್ತ್ರೀಯರಾಗಲಿ ಅವರಿಗೂ ಒಂದು ಗೌರವ, ಮರ್ಯಾದೆ ಕೊಡತಕ್ಕಂತಹ ಸ್ಥಿತಿಗತಿಗಳು, ಸ್ಥಾನಮಾನವನ್ನು ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ಸಮಾಜದಲ್ಲಿ ಅವರಿಗೆ ಕೊಡಬೇಕು ಎಂಬುದಾಗಿ ಯೇಸುಸ್ವಾಮಿ ಹೇಳಿಕೊಡ್ತಾನೆ. ಆರಂಭದಲ್ಲಿ ಬರೆಯುವಾಗ ಆಕೆಯನ್ನು ಗುರುತಿಸುವಂಥ ಸಂದರ್ಭದಲ್ಲಿ ಸ್ತ್ರೀ ಎಂಬುದಾಗಿ ಗುರುತಿಸಿದರೂ ಯೇಸುಸ್ವಾಮಿ ಆ ಸ್ತ್ರೀಯನ್ನು ಅಮ್ಮ ಎಂಬುದಾಗಿ ಕರೆಯುತ್ತಾನಲ್ಲ. ನಾವು ಸಹ ನಮ್ಮ ಸಹೋದರ ಸಹೋದರಿಯರು, ಈ ಸಹಮಾನವರಾಗಿರುವಂಥ ಯಾವುದೇ ವ್ಯಕ್ತಿಗಳು ಇಂತಹ ಕಷ್ಟದಲ್ಲಿ, ರೋಗದಲ್ಲಿ, ರುಜಿನಗಳಲ್ಲಿ, ಸಮಸ್ಯೆಗಳಲ್ಲಿ, ಕಾಯಿಲೆ ಬಾಧೆಗಳಲ್ಲಿ, ವೇದನೆಗಳಲ್ಲಿ ಇರುವಂಥವರಿಗೆ ನಾವು ಅವರಿಗೆ ಕೊಡತಕ್ಕಂಥ ಗೌರವ, ಸಹೋದರಿಯಂತೆ, ಸಹೋದರನಂತೆ, ತಾಯಿಯಂತೆ, ತಂದೆಯಂತೆ ಸ್ವೀಕರಿಸುವಂತಹ, ಆಧರಿಸುವಂತಹ ಆ ಮನಸ್ಸು, ಅಂತಹ ಕೃತ್ಯ ನನ್ನದು, ನಿಮ್ಮದು, ನಮ್ಮೆಲ್ಲರದು ಆಗಿರಬೇಕು ಎಂಬುದಾಗಿ ಹೇಳ್ತಾನೆ. ರೋಗ ಬಿಡುಗಡೆಯಾಯಿತು ಎಂಬುದಾಗಿ ಕೇವಲ ಮಾತಿನಿಂದ ಮಾತ್ರವಲ್ಲದೆ ತನ್ನ ಕೈಗಳನ್ನಿಟ್ಟು ಗುಣಮಾಡುವಂತಹ, ನೆಟ್ಟಗಿಲ್ಲದಂಥ ಸ್ತ್ರೀಯನ್ನು ನೆಟ್ಟಗೆ ಮಾಡುವಂತಹ ಕಾರ್ಯವನ್ನು ಯೇಸುಸ್ವಾಮಿ ಮಾಡ್ತಾನೆ. ನಾವು ಅನೇಕ ವಿಷಯಗಳಲ್ಲಿ ಮಾತನಾಡುವಂಥವರೇ ವಿನಃ ಕಾರ್ಯರೂಪದಲ್ಲಿ ತರುವಂಥವರು ಆಗಿರುವುದಕ್ಕೆ ಸಾಧ್ಯವಿರುವುದಿಲ್ಲ. ಹಾಗಾಗಿ ಕೇವಲ ಮಾತುಗಳನ್ನೇ ಆಡುವುದನ್ನು ಬಿಟ್ಟು, ಮಾತುಗಳಲ್ಲಿಯೇ ನಾವು ಸಂತೈಸುವುದನ್ನು ಬಿಟ್ಟು, ಮಾತುಗಳಲ್ಲಿಯೇ ಎಲ್ಲವನ್ನೂ ಮಾಡುವುದನ್ನು ಬಿಟ್ಟು, ಕೃತ್ಯದ ಮೂಲಕವಾಗಿ, ಕೃತ್ಯದ ಆ ಪ್ರಭಾವ, ಕೃತ್ಯದ ಎಲ್ಲ ಥರನಾದಂಥ ಸಂಗತಿಗಳನ್ನು ನಾವು ಮಾಡಿ ಇತರರಿಗೆ
ಆದರಣೆ, ಆರೈಕೆ, ಪೋಷಣೆ, ಪಾಲನೆಯನ್ನು ಕೊಟ್ಟು ನಮ್ಮ ಕೈಲಾದಷ್ಟು, ನಮ್ಮಿಂದ ಸಾಧ್ಯವಾದಷ್ಟು, ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾದಷ್ಟು ಕೊಡುವಂತಹ ಆದರಣೆ, ಸ್ವಸ್ಥತೆ, ಎಲ್ಲ ಸೌಖ್ಯವನ್ನು ಕೊಡಲು ನಾವು ಶಕ್ತರಾಗಿರುತ್ತೇವೆ. ನಾವು ವೈದ್ಯರಲ್ಲದಿದ್ದರೂ ಹೇಗೆ ಸೌಖ್ಯ ಕೊಡುವುದಕ್ಕೆ ಸಾಧ್ಯ? ನಾವು ವೈದ್ಯರಲ್ಲದಿದ್ದರೆ ಹೇಗೆ ನಾವು ಸ್ವಸ್ಥತೆ ಕೊಡುವುದು ಸಾಧ್ಯ? ನಾವು ವೈದ್ಯರಲ್ಲದಿದ್ದರೆ ಅನಾರೋಗ್ಯವನ್ನು ಹೋಗಲಾಡಿಸಲು ಹೇಗೆ ಸಾಧ್ಯ ಎಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಳ್ಳಬಹುದು. ಖಂಡಿತ ಪ್ರಿಯರೇ, ಸಾಮಾನ್ಯ ಮನುಷ್ಯರಾದ ನಾವು ಸಂಪೂರ್ಣವಾದಂಥ ರೀತಿಯಲ್ಲಿ ಸ್ವಸ್ಥತೆಯನ್ನು, ಆರೋಗ್ಯವನ್ನು, ಸೌಖ್ಯವನ್ನು ಕೊಡಲು ಸಾಧ್ಯವಿಲ್ಲ. ಆದರೆ ಒಬ್ಬ ಯೇಸುಸ್ವಾಮಿಯ ಮಗನಾಗಿ, ಒಬ್ಬ ಯೇಸುಸ್ವಾಮಿಯ ಮಗಳಾಗಿ, ಯೇಸುಸ್ವಾಮಿಯ ಮಕ್ಕಳಾಗಿ, ವಿಶ್ವಾಸಿಗಳಾಗಿ, ಅನುಯಾಯಿಗಳಾಗಿ, ದೇವರ ಮಕ್ಕಳಾಗಿರುವಂಥ ನಾವು ದೇವರಿಂದ ಹೊಂದಿದಂತಹ ಆ ವಾಕ್ಯವನ್ನು ಹೇಳಿ ಆಧರಿಸುವಂತಹ, ಬಲಪಡಿಸುವಂತಹ ಕಾರ್ಯವನ್ನು ನಾವು ಮಾಡಬಹುದು. ಇಂತಹ ವ್ಯಕ್ತಿಗಳು ನಮಗೆ ಸಿಕ್ಕುವಾಗ, ಇಂತಹ ವ್ಯಕ್ತಿಗಳನ್ನು ನಾವು ಗುರುತಿಸುವಾಗ ಯೇಸುಸ್ವಾಮಿಯಲ್ಲಿರುವಂತಹ ಈ ಎಲ್ಲ ಒಳ್ಳೆಯ ಅಂಶಗಳು, ಒಳ್ಳೆಯ ಮೌಲ್ಯಗಳು, ಒಳ್ಳೆಯ ಗುಣಗಳು ನೋಡುವಂತಹ, ಗುರುತಿಸುವಂತಹ, ಸ್ವೀಕರಿಸುವಂಥ, ನಮ್ಮವರು ಎನ್ನುವಂತಹ ಭಾವನೆ, ಅವರಿಗೆ ಕೊಡತಕ್ಕಂತಹ ಗೌರವ, ಮರ್ಯಾದೆ, ಸ್ಥಿತಿಗತಿ, ಸ್ಥಾನಮಾನವನ್ನು ನಾವು ಕೊಡುವಾಗ ನಾವು ವೈದ್ಯರೇ ಆಗಿರಬೇಕು, ನಾವು ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡುವವರೇ ಆಗಿರಬೇಕು, ಔಷಧ ಮದ್ದುಗಳನ್ನೇ ಕೊಡುವವರಾಗಿರಬೇಕೆನ್ನುವಂಥದ್ದು ಮುಖ್ಯವಲ್ಲ. ಬದಲಾಗಿ ನಾವಾಡುವಂತಹ ಒಂದೊಂದು ಮೃದುವಾದ ಮಾತು, ನಾವಾಡುವ ಒಂದೊಂದು ಪ್ರೀತಿಯಿಂದ ತುಂಬಿದ ಮಾತುಗಳು, ಆಧರಿಸುವಂತಹ ಸಂಗತಿಗಳು, ಸಂತೈಸುವಂತಹ ಮಾತುಗಳು, ಧೈರ್ಯದ ಮಾತುಗಳು ಎಲ್ಲವೂ ಸಹ ಅದು ದೇವರ ಗುಣಲಕ್ಷಣಗಳಾಗಿರುವುದರಿಂದ ಇಂತಹ ಬಲಹೀನರಾಗಿರುವ, ಕಾಯಿಲೆ ಬಾಧೆಗಳಲ್ಲಿರುವ, ಅನಾರೋಗ್ಯ, ಅಸೌಖ್ಯ, ಅಸ್ವಸ್ಥತೆಯಲ್ಲಿರುವವರಿಗೆ ಒಂದು ರೀತಿಯಾದಂತಹ ಧೈರ್ಯ ತುಂಬುತ್ತದೆ, ಆದರಣೆ ಕೊಡ್ತದೆ ಮತ್ತು ಅವರ ಆರೋಗ್ಯಕ್ಕೆ, ಸೌಖ್ಯಕ್ಕೆ, ಸ್ವಸ್ಥತೆಗೆ ಬೇಕಾದಂಥ ಅನುಕೂಲತೆಯನ್ನು ಒದಗಿಸುವಂಥದ್ದಾಗಿದೆ. ಹಾಗಾಗಿ ನಮ್ಮ ಕುಟುಂಬದ ಸದಸ್ಯರಲ್ಲಿ, ಬಂಧುಗಳಲ್ಲಿ, ಮಿತ್ರರಲ್ಲಿ, ಹಿತೈಷಿಗಳಲ್ಲಿ, ಪರಿಚಯಸ್ಥರಲ್ಲಿ, ನೆರೆಯವರಲ್ಲಿ, ಸಭಿಕರಲ್ಲಿ ಯಾರಿಗಾದರೂ ಇಂತಹ ಕಷ್ಟಗಳು, ಸಮಸ್ಯೆಗಳು ಎದುರಾಗುವಾಗ ಇಂದಿನ ದಿನಮಾನಗಳಲ್ಲಿ ನಮ್ಮ ಹತ್ತಿರದಲ್ಲಿಯೇ ಮೊಬೈಲ್ ಫೋನ್ಗಳಿದೆ, ಇಂಟರ್ನೆಟ್ ಫೆಸಿಲಿಟೀಸ್ ಇದೆ, ಇನ್ನಿತರ ಎಲ್ಲ ಅನುಕೂಲತೆಗಳು ನಾವು ಹೊಂದಿದ್ದೇವೆ. ನಾವು ಅವರ ಬಳಿ ಹೋಗಿ ಮುಖಾಮುಖಿಯಾಗಿ ಕುಳಿತು ಮಾತನಾಡುವುದಕ್ಕೆ ಸಾಧ್ಯವಾಗದೇ ಇದ್ದರೂ ಒಂದು ಕರೆ ಮಾಡಿ ಅಥವಾ ಒಂದು ಮೆಸೇಜ್ ಮೂಲಕವಾಗಿ ನಾವು ಒಂದು ಸಂದೇಶವನ್ನು ರವಾನಿಸಿ ಅವರಿಗೊಂದು ಸಣ್ಣದಾದಂಥ ಪ್ರಾರ್ಥನೆಯನ್ನು ಕಳುಹಿಸುವುದರ ಮೂಲಕ, ಸಣ್ಣದಾದಂಥ ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ಧೈರ್ಯ ತುಂಬಬಹುದು, ಅವರಿಗೆ ಆದರಣೆ ಕೊಡಬಹುದು, ಅವರನ್ನು ಬಲಪಡಿಸಬಹುದು. ಅಂಥವರಿಗೆ ಹೀನ ಸ್ಥಿತಿಯಲ್ಲಿದ್ದಂಥವರನ್ನು ನಾವು ಬಲವನ್ನು ಪಡಿಸುವಂತಹ, ಧೈರ್ಯ ಕೊಡುವಂತಹ, ಆಧರಿಸುವಂತಹ ಕಾರ್ಯ ನಮಗೆ ಮಾಡಲು ಸಾಧ್ಯ. ಆದರೆ ಮಾಡುವಂಥ ಮನಸ್ಸು ಇಂತಹ ಸ್ಥಿತಿಗತಿಗೆ ನಮ್ಮ ಹೃದಯವನ್ನು ಪ್ರೇರೇಪಿಸಿಕೊಂಡು ಆ ಹಾದಿಯಲ್ಲಿ ನಮ್ಮ ಹೃದಯಗಳನ್ನು, ಮನಸ್ಸುಗಳನ್ನು, ಜೀವಿತವನ್ನು ನಡೆಸಿಕೊಂಡು ಹೋಗುವಂಥದ್ದಾಗಿರಬಹುದು. ಇಂಥದ್ದನ್ನು ನಾವು ಮಾಡಬೇಕಾಗಿದೆ ಎಂಬುದಾಗಿ ಖಂಡಿತವಾಗಿ ದೇವರ ವಾಕ್ಯ ತಿಳಿಸ್ತದೆ. ನಮ್ಮ ಹತ್ತಿರದವರಲ್ಲಿ, ನಮ್ಮ ಪರಿಚಯಸ್ಥರಲ್ಲಿ ಯಾರಾದರೂ ತೀರಿ ಹೋದಾಗ ಅನೇಕ ವೇಳೆ ನಾವು ಅವರನ್ನು ಹೋಗಿ ಸಂತೈಸಲು ಸಾಧ್ಯವಾಗದೆ ಹೋದರೆ ಒಂದು ಕರೆ ಮಾಡಬಹುದು. ಇಲ್ಲವೇ ಯಾರಾದರೂ ಅನಾರೋಗ್ಯದ ನಿಮಿತ್ತ ಬಳಲುತ್ತಿರುವುದಾದರೆ ಅವರನ್ನು ಹೋಗಿ ಭೇಟಿಯಾಗುವುದಕ್ಕೆ ಸಾಧ್ಯವಿಲ್ಲದೆ ಇದ್ದರೆ ಅವರಿಗೆ ಕರೆ ಮಾಡಬಹುದು. ಇಲ್ಲವೇ ಮೆಸೇಜ್ ಮೂಲಕವಾಗಿ ಹೇಗಿದ್ದೀರಿ, ನಿಮ್ಮ ಆರೋಗ್ಯ ಈಗ ಹೇಗಿದೆ, ನಿಮ್ಮ ಕುಟುಂಬದಲ್ಲಿ ಯಾರೋ ತೀರಿ ಹೋದರು ಎಂಬುದಾಗಿ ಕೇಳಲ್ಪಟ್ಟೆ, ನಮ್ಮ ಆಪ್ತರು, ಆತ್ಮೀಯರು ಹೀಗೆ ಇಂತಹ ಪರಿಸ್ಥಿತಿಗೆ ಬಂದಿದ್ದಾರಲ್ಲ ಎಂಬುದಾಗಿ ಕಷ್ಟ ಸುಖವನ್ನು ವಿಚಾರಿಸುವಂಥದ್ದು, ಯೋಗಕ್ಷೇಮವನ್ನು ವಿಚಾರಿಸುವಂಥದ್ದು ಬಹಳ ಅರ್ಥಗರ್ಭಿತ ಪ್ರಿಯರೇ. ಯಾಕಂದರೆ ತೀರಿ ಹೋದಂಥ ಸಂದರ್ಭದಲ್ಲಿ ಆ ಕುಟುಂಬದ ಸದಸ್ಯರ ಬಳಿ ನಾವು 5 ನಿಮಿಷ ಕುಳಿತರೆ ಸಾಕು, ಏನು ಮಾತನಾಡುವಂಥ ಅವಶ್ಯಕತೆ ಇಲ್ಲ. ಕೇವಲ ಕೆಲವು ನಿಮಿಷಗಳು ಅವರೊಟ್ಟಿಗೆ ಸಮಯವನ್ನು ಕಳೆದು ಅವರೊಂದಿಗೆ ನಾವು ಇಂತಹ ಕಾರ್ಯಗಳನ್ನು ಮಾಡುವಾಗ ಅವರ ಮನಸ್ಸಿನಲ್ಲಿ, ಹೃದಯದಲ್ಲಿ ಆಳವಾಗಿ ನಮ್ಮ ಆದರಣೆಯ ವಾಕ್ಯಗಳು, ದೇವರ ವಾಕ್ಯಗಳು ಅವರ ಮನಸ್ಸಿನಲ್ಲಿ ಉಳಿದು ಧೈರ್ಯವನ್ನು ಕೊಡುತ್ತದೆ, ವಿಶೇಷ ಶಕ್ತಿಯನ್ನು ಕೊಡುತ್ತದೆ, ಅವರನ್ನು ಬಲಪಡಿಸುತ್ತದೆ. ನಮಗೆ ನಮ್ಮವರು ಎಂಬುದಾಗಿ ದೇವರಿಂದ ಹೊಂದಿದಂತಹ ಆ ವರವಾಗಿ ಕೊಟ್ಟಂತಹ ನಮ್ಮವರು ಎನ್ನುವಂತಹ ಭಾವನೆ ಅವರಲ್ಲಿ ತುಂಬಿ ಬರುತ್ತದೆ. ಹಾಗಾಗಿ ಯೇಸು ಸ್ವಾಮಿ ಇಂತಹ ವ್ಯಕ್ತಿಗಳನ್ನು, ರೋಗ ರುಜಿನಗಳಲ್ಲಿರುವಂಥವರನ್ನು ಹೇಗೆ ಗುರುತಿಸಿ ನೋಡಿ ಅವರನ್ನು ಸ್ವೀಕರಿಸಿ ಅವರಿಗೆ ಕೊಡತಕ್ಕಂಥ ಗೌರವವನ್ನು ಕೊಟ್ಟು, ಮರ್ಯಾದೆಯನ್ನು ಸಹ ಕೊಟ್ಟು, ನೆಟ್ಟಗಿಲ್ಲದವರನ್ನು ನೆಟ್ಟಗೆ ಮಾಡಿ, ಇಂತಹ ಬಂಧನದಲ್ಲಿ, ಸಮಸ್ಯೆಯಲ್ಲಿ, ಕಷ್ಟದಲ್ಲಿ ಸಿಲುಕಿಕೊಂಡವರನ್ನು ಬಿಡುಗಡೆ ಕೊಟ್ಟನೋ, ಹೇಗೆ ಅವರನ್ನು ಸ್ವಸ್ಥ ಮಾಡಿದನೋ ಅಂತಹ ಕೃತ್ಯಗಳನ್ನು ನಾವೀಗ ಮಾಡಲು ಹಂಗಿನವರಾಗಿದ್ದೇವೆ. ಇದು ನಮ್ಮ ಧ್ಯೇಯ, ಕರ್ತವ್ಯ, ಜವಾಬ್ದಾರಿ.
ಕ್ರೈಸ್ತ ವಿಶ್ವಾಸಿಗಳಾಗಿ ಯೇಸುಸ್ವಾಮಿ ಮಕ್ಕಳಾಗಿ ಇಂತಹ ಕಾರ್ಯಗಳನ್ನು ಮಾಡಿ ದೇವರಿಗೆ ಕೊಂಡಾಟವನ್ನು ಮಹಿಮೆಯನ್ನು ತರಲು ದೇವರಾತ್ಮ ನಮ್ಮನ್ನು ಪರಿಣಾಮಕಾರಿಯಾಗಿ ಇಂತಹ ಜೀವಿತದಲ್ಲಿ ನಡೆಸಲು ಸಹಾಯ ಮಾಡಲಿ. ಆಮೆನ್.